ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ ಫ್ರಮ್ ಕಿಚನ್ ಕತೆ ಮಾತಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅನ್ನಮಾಯ ಅಂತ ಒಂದು ರೆಸಿಪಿ ಮಾಡ್ತಿದ್ದೇವೆ. ನಾವಿವತ್ತು ಮಧ್ಯಾಹ್ನ ಬೊಂಬಾಟ್ ಭೋಜನ ನೋಡ್ತಾ ಇರಬೇಕಾದ್ರೆ ಸಿಹಿಕಹಿ ಚಂದೂರ್ ಅವರು ಈ ರೆಸಿಪಿಯನ್ನು ಹೇಳಿದರು. ಸೊ ಇದೊಂಥರ ಅಂದರೆ ವೀಳ್ಯದೆಲೆ ಯೂಸ್ ಮಾಡ್ಕೊಂಡು ಮಾಡುವಂತಹ ಒಂದು ರೆಸಿಪಿ, ಅಂದರೆ ಅನ್ನ. ಸೊ ಇದು ಹೇಗಾಗ್ತದೆ ಅಂತೇಳಿ ಟ್ರೈ ಮಾಡುವ, ಅಂದರೆ ಇದರ ಟೇಸ್ಟ್ ಹೇಗೆ ಉಂಟು ಅಂತೇಳಿ ನೋಡುವ. ಸೊ ಅಮ್ಮ ಅದರ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡಿದ್ದಾರೆ. ಸೊ ಇನ್ನು ಮಾಡಲಿಕ್ಕೆ ಮಾತ್ರ ಬಾಕಿ. ಸೊ ಈ ಅನ್ನಮಾಯ ಹೇಗೆ ಆಗ್ತದೆ ಅಂತೇಳಿ ನೋಡ್ಕೊಂಡು ಬರುವ. ಸೊ ಇಲ್ಲಿ ನಾವು ಅನ್ನಮಯ ಮಾಡಲಿಕ್ಕೆ ಸ್ವಲ್ಪ ನಿಂಬೆ ರಸ, ಹಾಗೆ ಸ್ವಲ್ಪ ಉಪ್ಪು, ಹಿಂಗು, ಉದ್ದಿನಬೇಳೆ, ಕಡಲೆಬೇಳೆ, ನೆಲಗಡಲೆ, ಹಾಗೆ ಸ್ವಲ್ಪ ಸಾಸಿವೆ ತಗೊಂಡಿದ್ದೇವೆ. ಮತ್ತು ಬೇಯಿಸಿಟ್ಟಿರುವಂತಹ ಬೆಳ್ತಿಗೆ ಅಕ್ಕಿ ಉಂಟು. ನಾವಿಲ್ಲಿ ಬೆಳ್ತಿಗೆ ಅಕ್ಕಿ ಯೂಸ್ ಮಾಡಿದ್ದೇವೆ. ನೀವು ಯಾವುದಾದ್ರು ಪಲಾವ್ ರೈಸ್ ಯಾವುದು ಬೇಕಾದರೂ ಯೂಸ್ ಮಾಡಿಕೊಳ್ಬೋದು. ಮತ್ತು ತುರಿದಿಟ್ಟುಕೊಂಡಂಥ ತೆಂಗಿನಕಾಯಿ, ಹಾಗೆ ಒಂದು 5 ವೀಳ್ಯದೆಲೆ, ಒಂದು 5ರಿಂದ 6 ಕಾಯಿಮೆಣಸು, ಹಾಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದಿಟ್ಟುಕೊಂಡಿದ್ದೇವೆ. ಮೊದಲಿಗೆ ಬಾಣಲೆಯನ್ನು ಹಚ್ಚಿಕೊಂಡು ಸ್ವಲ್ಪ ಎಣ್ಣೆಯನ್ನು ತಗೊಳ್ತಾ ಇದ್ದೇವೆ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಒಂದು 5ರಿಂದ 6 ವೀಳ್ಯದೆಲೆಯನ್ನು ಕತ್ತರಿಸಿದಕ್ಕೆ ಹಾಕಿಕೊಳ್ಬೇಕು. ತೊಟ್ಟನ್ನೆಲ್ಲ ತೆಗೆದಿಟ್ಟುಕೊಂಡಂತಹ ವೀಳ್ಯದೆಲೆಯನ್ನು ಬಿಸಿಯಾದ ಎಣ್ಣೆಗೆ ಹಾಕಿಕೊಳ್ಬೇಕು. ಅದು ನೀರಿನ ಅಂಶ ಇರೋದ್ರಿಂದ ಹಾಗೆ ಹೊಡಿತಾ ಉಂಟು. ಖಾರ ಎಷ್ಟು ಬೇಕು ಅಷ್ಟು ಕಾಯಿಮೆಣಸನ್ನು ಇಲ್ಲಿ ನಾವು ಹಾಕಿಕೊಳ್ತಾ ಇದ್ದೇವೆ. ನಿಮಗೆ ಯಾವ ಖಾರದಲ್ಲಿ ಬೇಕು ಆಹಾರದಲ್ಲಿ ಕಾಯಿಮೆಣಸನ್ನು ನೀವು ಹಾಕಿಕೊಳ್ಬೋದು. ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ತಾ ಇದ್ದೇವೆ. ಹಾಗೆ ತುರಿದಿಟ್ಟುಕೊಂಡಂತಹ ತೆಂಗಿನಕಾಯಿಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇವೆ. ಈಗ ಬಿಸಿ ಆರಿದ ನಂತರ ನೀವು ಬೇಯಿಸಿಕೊಂಡಂತಹ ವೀಳ್ಯದೆಲೆ ಹಾಗೂ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಏನು ಬೇಯಿಸಿಕೊಂಡಿದ್ದೀರಿ ಅದನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು. ಕಡಲಿಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿಕೊಂಡು ಕಡಿದ್ರೆ ಆಯಿತು. ಸಾಧಾರಣ ಈ ಹದಕ್ಕೆ ರುಬ್ಬಿಕೊಂಡಿದ್ದೇವೆ. ಇಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡಿಕೊಳ್ತಾ ಇದ್ದೇವೆ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೇವೆ. ಸ್ವಲ್ಪ ಹಿಂಗನ್ನು ಸೇರಿಸಿಕೊಳ್ತಾ ಇದ್ದೇವೆ. ಸಾಸಿವೆ ಸೇರಿಸಿಕೊಳ್ತಾ ಇದ್ದೇವೆ. ಸಾಸಿವೆಲ್ಲ ಸಿಡಿತಾ ಇದ್ದ ಹಾಗೆ ಉದ್ದಿನ ಬೇಳೆಯನ್ನು ಸೇರಿಸಿಕೊಳ್ತಾ ಇದ್ದೇವೆ. ಹಾಗೆ ಕಡಲೆಬೇಳೆ ಕೂಡ ಸೇರಿಸ್ತಾ ಇದ್ದೇವೆ. ನೆಲಗಡಲೆ ಸೇರಿಸಿಕೊಳ್ತಾ ಇದ್ದೇವೆ. ಈಗ ನಾವು ಆಗ ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಸೇರಿಸಿಕೊಳ್ತಾ ಇದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇವೆ. ಈಗ ಬೇಯಿಸಿಟ್ಟುಕೊಂಡಿರುವಂತಹ ಅನ್ನವನ್ನು ಸೇರಿಸಿಕೊಳ್ತಾ ಇದ್ದೇವೆ. ನಾವಿಲ್ಲಿ ಸಾಧಾರಣ ಒಂದು 1.5 ಬೌಲ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೆವು. ಈಗ ನಾವು ನಿಂಬೆ ರಸವನ್ನು ಸೇರಿಸುವಂಥ ಹೊತ್ತು ಈಗ ನಿಂಬೆ ರಸವನ್ನು ಸೇರಿಸಿಕೊಳ್ತಾ ಇದ್ದೇವೆ. ನಿಂಬೆ ರಸ ಎಲ್ಲ ಕಡೆ ಚಂದ ಹರಡಿಕೊಳ್ಬೇಕು. ಸೊ ಇಷ್ಟು ಮಾಡಿದರೆ ನಮ್ಮ ಅನ್ನಮಯ ರೆಡಿ ಆಯಿತು. ಇನ್ನು ಇದು ಹೇಗೆ ಉಂಟು ಅಂತ ಹೇಳಿ ನೋಡುವ.
ಸೊ ಈಗ ನಮ್ಮ ಅನ್ನಮಯ ರೆಡಿಯಾಗಿದೆ, ಹೇಗಾಗಿದೆ ಅಂತೇಳಿ ಟೇಸ್ಟ್ ಮಾಡುವ. ಆ್ಯಂಡ್ ಪರಿಮಳ ಎಂತ ಅಷ್ಟು ದೊಡ್ಡ ಬರೋದಿಲ್ಲ, ಒಂಥರ ಪಲಾವ್ ಟೈಪ್ ಆ ಟೈಪ್ ಪರಿಮಳ ಬರ್ತಾ ಉಂಟು ಅಷ್ಟೇ, ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ. ಸೊ ಟೇಸ್ಟ್ ಹೇಗೆ ಉಂಟು ಅಂತ ಹೇಳಿ ನೋಡುವ. ಟೇಸ್ಟ್ ಒಂದು ಸೂಪರ್ ಉಂಟು. ಅಂದರೆ ಈ ಕಡಲೆ ಎಲ್ಲ, ನೆಲಗಡಲೆ ಹಾಗೆ ಮತ್ತು ಕಡಲೆಬೇಳೆ ಎಲ್ಲ ಹಾಕಿದ್ರಿಂದ ಟೇಸ್ಟ್ ಸೂಪರ್ ಗೊತ್ತಾಗ್ತಾ ಉಂಟು. ಸೊ ಈ ಕಡಲೆ ನೆಲಗಡಲೆ ಎಲ್ಲ ಉಂಟಲ್ಲ, ಸಖತ್ ಟೆಕ್ಸ್ಚರ್ ಕೊಡ್ತಾ ಉಂಟು. ಆ್ಯಂಡ್ ಸ್ವಲ್ಪ ಉರಿ ಬಂದಾಗೆ ಫೀಲ್ ಆಗ್ತಾ ಉಂಟು ಒಂಥರ ಈ ಸೈಡಲ್ಲೆಲ್ಲ. ಸೊ ಅದು ವೀಳ್ಯದೆಲೆದು ಖಾರ ಆಗಿರ್ಬೋದು, ಸೊ ನೋಡ್ಕೊಂಡು ಹಾಕಿ ಆಯಿತಾ. ಬಟ್ ಪಲಾವ್ ಮಾತ್ರ ಸೂಪರ್, ಟೇಸ್ಟ್ ಅಂತೂ ಸಖತ್ತುಂಟು. ಸೂಪರ್ ಆಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೊಂದು ರೆಸಿಪಿ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.